ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 45ನೆಯ ಶ್ಲೋಕ. ಅರಾಲೈ ಸ್ವಾಭಾವ್ಯಾತ್ ಅಲಿಕಲಭಸ ಶ್ರೀಭಿರಲಕೈ ಪರೀತಂತೆ ವಕ್ತ್ರಂ ಪರಿಹಸತಿ ಪಂಕೇರುಹರುಚಿಂ ದರಸ್ಮೇರೆ ಯಸ್ಮಿನ್ ದಶನ ರುಚಿ ಕಿಂಜಲ್ಕ ರುಚಿರೆ ಸುಗಂಧೌ ಮದ್ಯಂತಿ ಸ್ಮರದಹನ ಚಕ್ಷುರ್ಮಧುಲಿಹ. ಹೇ ಭಗವತಿಯೇ, ಸ್ವಾಭಾವಿಕವಾಗಿಯೇ ಕುಟಿಲವಾಗಿಯೂ ಮರಿದುಂಬಿಗಳಂತೆ ಕಪ್ಪಾಗಿಯೂ ಇರುವ ಮುಂಗುರುಗಳಿಂದ ಸುತ್ತುವರಿಯಲ್ಪಟ್ಟ ನಿನ್ನ ಮುಖವು ಕಮಲವನ್ನ ಪರಿಹಾಸ ಮಾಡುವಂತಿದೆಯಮ್ಮ. ನೀನು ಮುಗುಳ್ನಗುವಾಗ ಬೆಳಗುವ ಹಲ್ಲುಗಳ ಕಾಂತಿ ಎಂಬ ಕೇಸರದಿಂದ ಪರಿಮಳ ಭರಿತವಾಗಿದೆಯಮ್ಮ ನಿನ್ನ ಮುಖಕಮಲ. ಈ ನಿನ್ನ ಮುಖಕಮಲದ ಮೇಲೆ ಕಾಮಾರಿಯಾದಂಥ ಶಿವನ ಕಣ್ಣುಗಳು ಎಂಬ ದುಂಬಿಯು ಸದಾ ಸುತ್ತುತ್ತಾ ಆನಂದವನ್ನು ಅನುಭವಿಸುತ್ತಿದೆಯಮ್ಮ ಅಂತ ಹೇಳಿ ಈ ಸ್ತೋತ್ರದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅಮ್ಮನ ಮುಖಕಮಲವನ್ನು ವರ್ಣಿಸುತ್ತಾ ಶಿವಶಕ್ತಿಗಳ ಸಾಮರಸ್ಯವನ್ನ ಪ್ರೀತಿಯನ್ನು ಹೇಳುತ್ತಿದ್ದಾರೆ. ಆತ್ಮೀಯರೇ, ಈ ಶ್ಲೋಕದಲ್ಲಿ ಮುಖಕಮಲವನ್ನು ವರ್ಣಿಸುವಾಗ ಅಮ್ಮನ ಆ ಮುಂಗುರುಳನ್ನು ಮರಿದುಂಬಿಗೆ ಹೋಲಿಸಿದ್ದಾರೆ. ದುಂಬಿಗೆ ಹೋಲಿಸಿದ ಮೇಲೆ ಆ ದುಂಬಿಯು ಯಾವ ಹೂವಿನ ಮಕರಂದವನ್ನು ಹೀರುತ್ತಿದೆ ಅಂತಂದರೆ ಶ್ರೀಮಾತೆಯ ಮುಖಕಮಲವೆಂಬ ಪುಷ್ಪಸಾರವನ್ನು ಹೀರಲು ಅಮ್ಮನ ಮುಖದ ಮೇಲೆ ಓಡಾಡುತ್ತಿದೆಯಂತೆ, ಆಡುತ್ತಿದೆ ಆ ಕಡೆ ಈ ಕಡೆ. ಹೀಗೆ ಅಮ್ಮನ ಮುಖವನ್ನು ಕಮಲಕ್ಕೆ ಹೋಲಿಸಿದ್ದಾರೆ. ಆದರೂ ಸಹ ಅಮ್ಮ ಆ ಅರಳಿದ ಕಮಲವನ್ನು ಕಂಡು ಒಮ್ಮೆ ಪರಿಹಾಸದಿಂದ ನಕ್ಕಳಂತೆ, ಮಂದಹಾಸದಿಂದ ನಕ್ಕಳು ಅಂತ. ಯಾಕೆ ನಕ್ಕಿದಳು ಅಂತಂದರೆ, ಈ ಕಮಲದ ಹೂವಿಗೆ ಒಂದು ಜಂಬ ಇತ್ತಂತೆ. ಈ ಕಮಲದ ಹೂವುಗಳಲ್ಲೆಲ್ಲ ಶ್ರೇಷ್ಠವಾದದ್ದು, ಸುಂದರವಾದದ್ದು. ಅಂತಹ ಸುಂದರವಾದ ಕಮಲದ ಹೂವು ಸಹ ಅಮ್ಮನ ಸೌಂದರ್ಯವನ್ನ, ಆ ಮುಖವನ್ನ ನೋಡಿ ನಾಚಿತಂತೆ. ಅಮ್ಮನ ಸೌಂದರ್ಯದ ಮುಂದೆ ನಾನು ಏನೂ ಇಲ್ಲ ಅನ್ನುವ ಭಾವದಿಂದ ಆ ಪದ್ಮವು ತಲೆ ಕೆಳಗೆ ಮಾಡಿತು. ಆ ಪದ್ಮಕ್ಕೆ ಜಂಬ ಕಡಿಮೆಯಾಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದನ್ನು ನೋಡಿ ಅಮ್ಮ ಒಮ್ಮೆ ಮಂದಹಾಸದಿಂದ ನಕ್ಕಳಂತೆ. ಇನ್ನು ಈ ಕಮಲಕ್ಕೆ ಕೆಲವು ಲಕ್ಷಣಗಳಿದೆ. ಕಮಲ ಅರಳಬೇಕು, ಆಗಲೇ ಅದು ಚಂದ. ಮತ್ತು ಕಮಲದಲ್ಲಿ ಕೇಸರಗಳು ಇರಬೇಕು ಮತ್ತು ಅದರಿಂದ ಒಂದಷ್ಟು ಸುವಾಸನೆಯೂ ಬರಬೇಕು. ಇದೆಲ್ಲ ಆ ಕಮಲದ ಹೂವಿಗೆ ಇರಬೇಕಾದ ಲಕ್ಷಣಗಳು. ಇಲ್ಲಿ ಅಮ್ಮನ ಮುಖವನ್ನ ಕಮಲಕ್ಕೆ ಹೋಲಿಸಿದಾಗ ಯಾವುದು ಇಲ್ಲಿ ಕೇಸರ, ಸುವಾಸನೆ ಯಾವುದು ಅಂದರೆ ಆ ಕಮಲದ ಹೂವು ಅರಳುವಂತಹದ್ದೇ ಅಮ್ಮನ ಮಂದಹಾಸದ ನಗು ಅಂತ. ಹಾಗೆ ಅಮ್ಮ ಮುಗುಳ್ನಗೆಯನ್ನು ಬೀರ್ತಾಳಲ್ಲ, ಆಗ ಆ ನಕ್ಕಿದಾಗ ಅಮ್ಮನ ಹಲ್ಲುಗಳು ಕಾಣುತ್ತಲ್ಲ, ಆ ಹಲ್ಲುಗಳೇ ಕಮಲದ ಹೂವಿನಲ್ಲಿರುವ ಕೇಸರಗಳಂತೆ ಅಂತ. ಇನ್ನು ಅಮ್ಮ ಮಂದಹಾಸದಿಂದ ನಗ್ತಾಳಲ್ಲ, ಆ ನಗುವೇ ಜ್ಞಾನ. ಈ ನಗು ಅನ್ನುವಂಥದ್ದು ಹಲವಾರು ರೀತಿಯಾಗಿರುತ್ತೆ. ಕೆಲವರು ಅಟ್ಟಹಾಸದಿಂದ ನಗ್ತಾರೆ, ಇನ್ನೊಬ್ಬರನ್ನ ಹೀಯಾಳಿಸಿ ಇನ್ನೊಬ್ಬರನ್ನ ಅವಮಾನ ಮಾಡಿ ನಗುತ್ತಾರೆ. ಇದೆಲ್ಲ ವಿಕಾರದ ನಗುಗಳು, ಇದೆಲ್ಲ ದೋಷಯುಕ್ತವಾದ ನಗು. ಆದರೆ ಇನ್ನು ಕೆಲವರು ತಿಳಿಯಾದ ಹಾಸ್ಯವನ್ನು ಮಾಡುತ್ತಾ ನಗುತ್ತಾರೆ, ನಗಿಸ್ತಾರೆ. ಇದು ಒಳ್ಳೆಯ ನಗು. ಆದರೆ ಮಂದಹಾಸದ ನಗು ಅಂತ ಇದೆಯಲ್ಲ, ಅದು ಕೇವಲ ಮಹಾಜ್ಞಾನಿಗಳಿಗೆ ಮಾತ್ರ ಬರುವಂಥದ್ದು. ಯಾಕೆಂದರೆ ಜ್ಞಾನಿಗಳು ಯಾವಾಗಲೂ ಹಸನ್ಮುಖಿಯಾಗಿರ್ತಾರೆ. ಅದರ ಅರ್ಥವೇನು ಅಂದರೆ ಅವರು ಪರಬ್ರಹ್ಮದ ಸ್ಥಿತಿಯಲ್ಲಿ ಸಹಜವಾದ ಆನಂದದಲ್ಲಿ ಸ್ಥಿರರಾಗಿರ್ತಾರಾದ್ದರಿಂದ ಅವರಿಗೆ ಸಹಜವಾಗಿ ಈ ಸುಖ ದುಃಖಗಳನ್ನು ಮೀರಿದ ಆನಂದ ಸ್ಥಿತಿಯಲ್ಲಿರ್ತಾರೆ. ಹಾಗಾಗಿ ಜಗನ್ಮಾತೆ ಪರಬ್ರಹ್ಮ ಸ್ವರೂಪಿಣಿ. ಹಾಗಾಗಿ ಅವಳು ಸದಾ ಹಸನ್ಮುಖಿಯಾಗಿರ್ತಾಳೆ, ಮಂದಹಾಸದ ನಗುವನ್ನು ಬೀರುತ್ತಿರುತ್ತಾಳೆ. ಹಾಗಾಗಿ ಆ ಹಸನ್ಮುಖವೇ ಅರಳುವ ಸಂಕೇತ ಮತ್ತು ಜ್ಞಾನ. ಜ್ಞಾನ ಅಂದರೆ ಅದೇ ಸೌರಭ, ಸುಗಂಧ ಅಂತ. ಹೂವಿನಿಂದ ಬರಬಹುದಾದ ಸುಗಂಧ ಹೀಗೆ ಅಂತ.
ಇಂತಹ ಸುಂದರವಾದ ಮುಖಕಮಲದಲ್ಲಿ ಮನ್ಮಥನನ್ನ ಸುಟ್ಟು ಹಾಕಿದ ನಿನ್ನ ನಾಥನಾದ ಶಿವನ ಕಣ್ಣುಗಳೆಂಬ ದುಂಬಿಗಳೂ ಸದಾಕಾಲವೂ ನಿನ್ನ ಮುಖಕಮಲದ ಸುತ್ತ ಸುತ್ತುತ್ತಲೇ ಇರುತ್ತೆ. ಹೀಗೆ ಪರಮ ವಿರಾಗಿಯಾಗಿ ಕಾಮನನ್ನೇ ಸುಟ್ಟು ಹಾಕಿದಂಥ ಶಿವ, ಕಾಮನನ್ನ ವಶವಾಗಿಸಿಕೊಂಡಿದ್ದ ಶಿವ ಈಗ ಅಮ್ಮನ ಮುಖ ಕಮಲವನ್ನು ಕಂಡು ಸೋತು ಹೋದಂಥ ಶಿವನ ಕಣ್ಣುಗಳು ದುಂಬಿಯಾಗಿ ಆ ಅಮ್ಮನ ಮುಖ ಕಮಲವನ್ನು ಸದಾ ಸುತ್ತುತ್ತಾ ಆ ಸೌಂದರ್ಯವನ್ನು ಹೀರುತ್ತಿದ್ದಾನಂತೆ. ಇನ್ನು ಅಮ್ಮನ ಆ ಅಲೌಕಿಕವಾದ ಸೌಂದರ್ಯವು ಊಹಾತೀತವಾದದ್ದು ಅಂತ. ಹಾಗಾಗಿ ಆನಂದಲಹರಿಯಲ್ಲಿ ಹೀಗೆ ಹೇಳ್ತಾರೆ, ತಥಾತೆ ಸೌಂದರ್ಯಂ ಪರಮಶಿವ ಧರ್ಮಾತ್ರ ವಿಷಯ ಅಂತ. ಅಮ್ಮನ ಸೌಂದರ್ಯ ಏನು ಅನ್ನುವಂಥದ್ದು ಶಿವನಿಗೆ ಮಾತ್ರವೇ ಗೊತ್ತು. ಅದಕ್ಕೆ ಲಲಿತಾ ಸಹಸ್ರನಾಮದಲ್ಲೂ ಈ ಮಾತನ್ನು ಹೇಳ್ತಾರೆ, ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾಮೇಶ ಮಾನಸ ಅಂತ. ಕಾಮೇಶನಾದ ಶಿವನ ಮನಸ್ಸು ದೇವಿಯ ಕಿರುನೆಗೆಯ ಪ್ರವಾಹದಲ್ಲಿ ಮುಳುಗಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ವಿಶ್ವದ ಜನನೀ ಜನಕರಾದ ಶಿವಶಕ್ತಿಗಳ ಪ್ರೇಮವನ್ನು ಯಾರು ಉಪಾಸನೆ ಮಾಡುತ್ತಾರೋ ಅವರು ತಮ್ಮ ಸಂಸಾರದಲ್ಲಿ ಶಾಂತಿಯನ್ನು ಹೊಂದುತ್ತಾರೆ. ಅವರ ದಾಂಪತ್ಯ ಶಿವಶಕ್ತಿಗಳಂತೆ ಗಟ್ಟಿಯಾಗಿರುತ್ತೆ, ಸುಖವಾಗಿರುತ್ತೆ, ಸಮರಸದಿಂದ ಕೂಡಿರುತ್ತೆ ಅನ್ನುವ ಚಿಂತನೆಯನ್ನು ಈ ಶ್ಲೋಕಕ್ಕೆ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಆತ್ಮೀಯರೇ, ಈ ಶ್ಲೋಕವನ್ನು ನಮಗೆ ದಯಪಾಲಿಸಿದಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೂ ಶ್ರೀಮಾತೆಯ ಚರಣಾರವಿಂದಕ್ಕೂ ಶಿರಸಾ ಮನಸಾ ವಂದಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.